ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ. ತಮಗೆಲ್ಲ ನೀವು ನೋಡ್ತಿದ್ದೀರಿ ನಿಡೋಣಿಯ ಶಿವಪಾರ್ವತಿ ಜಾತ್ರೆಯ ವಿಶೇಷ ಒಂದು ಸಂಪ್ರದಾಯ. 800 ವರ್ಷಗಳ ಇತಿಹಾಸನ್ನ ಅಲ್ಲಿಂದ ಪ್ರಾರಂಭವಾದಂತ ನಮ್ಮ ಆಚಾರ ವಿಚಾರಗಳು ಹೇಗೆ ನಡೀತಾವು ಇಲ್ಲಿ ಅನ್ನೋದು ನಿಮಗೆ ಪ್ರತ್ಯಕ್ಷವಾಗಿ ತೋರಿಸ್ಲಿಕ್ಕೆ ನಾನು ಇವತ್ತು ಬಂದಿದ್ದೀನಿ. ಕರಡಿ ಮಜಲ್ ಅನ್ನೋದು ಏನನ್ನೋದು ನಮ್ಮ ಹಿರಿಯರೆಲ್ಲ ಹೇಳ್ಕೊಡ್ತಾರೆ. ಇದು ನಮ್ಮ ಆಧ್ಯಾತ್ಮಿಕ ಒಳಗೆ ಪುರಾಣ ಉಲ್ಲೇಖ ಪ್ರಕಾರ ಕರಡಿ ಮಜಲು ಬಹಳ ಪ್ರಖ್ಯಾತಿಯನ್ನು ಪಡೆದಂತು. ಇದಕ್ಕೆ ಕರಡಿ ಮಜಲಿಗೆ 900 ವರ್ಷಗಳ ಮುಂಚೆ ಕೂಡ ಇತ್ತನ್ನಲಿಕ್ಕೆ ಹಲವಾರು ಪುರಾವೆಗಳು ಪುರಾಣಗಳಲ್ಲಿ ಉಲ್ಲೇಖವಿವೆ. ಹಾಗೆ ನಮ್ಮ ಸಂತ ಶಿಶುನಾಳ್ ಶರೀಫ್ ಅವರು ಹೇಳಿದು, ಮದ್ದಲೆ ದನಿದು ತಂಬೂರಿ ಅದ ತಿದ್ದಿ ನುಡಿಸಬೇಕು ತಂಬೂರಿ. ಇದನ್ನ ಯಾರಿಗೆ ಹೇಳ್ಯಾರಂದ್ರೆ ಅಲ್ಲಮ್ಮ ಪ್ರಭು ಅವರು ಮದ್ದಲೆಯನ್ನ ನುಡಿಸ್ತಾ ಇದ್ರು. ಹೀಗಾಗಿ ನೀವು ಅದರ ಜೊತೆ ಹೋರಿ ನಮಗೆ ಕೊಟ್ಟಂತ ಹಾದಿ. ಯಾಕಂದ್ರೆ ಅಲ್ಲಮ್ಮ ಪ್ರಭು ಅವರು ನುಡಿಸುವಂತ ಮದ್ದಲೆ ಇವತ್ತಿಗೂ ಕೂಡ ನಮಗೆ ಅಜರಾಮರವಾಗಿ ಉಳಿತಾ ಇದೆ. ಅದೇ ಆ ಒಂದು ಸಂಪ್ರದಾಯ. ಈ ಚರ್ಮವಾದ್ಯದಲ್ಲಿ ಕರಡಿ ಮಜಲಲ್ಲಿ ಏನೇನಿದೆ, ನಮ್ಮೂರಲ್ಲಿ ಹೇಗೆ ಬೆಳೆತನ್ನೋದು ಅದನ್ನ ಪೂರ್ಣ ವಿಸ್ತಾರವಾಗಿ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ನಾನು ಬಂದಿದ್ದೀನಿ. ನಮ್ಮ ಜೊತೆ ಇವತ್ತು ಹಿರಿಯರಿದ್ದಾರೆ. ಇದು ಕರಡಿ ಮಜಲು ಹೇಗೆ ನಮ್ಮ ಊರಿಗೆ ಬಂತು ಅನ್ನೋದು ಅವ್ರು ಹೇಳ್ತಾರೆ. ಕಾಕಾರ ನಮಸ್ಕಾರ ರೀ. ನಮಸ್ಕಾರ ನಮಸ್ಕಾರ. ಕಾಕಾರ, ಇದು ಕರಡಿ ಮಜಲ ನಮ್ಮ ಊರಿಗೆ ಹೆಂಗ್ ಬತ್ರಿ? ಇದು ನಮ್ಮೂರಾಗ ದೊಡ್ಡ ಸ್ವಾಮಿಗಳಿದ್ರು. ಅಲ್ಲಿ ಭಜನಾಥ ಸಂಗೀತ ನಮ್ದು. ಭಜನಾಥ ಸಂಗೀತ ಕೂಡ ನಮ್ಮೂರಾಗ ನಮ್ಮ ಮಟ್ಟ ನಂದಿಕೋಲ್ ಹೋಗಾಗ ಬಾರ್ಸಕ್ಕೆ ಏನು ಇಲ್ಲಪ್ಪ, ನೀವು ಒಂದ್ ಮೇಳ ತಯಾರು ಮಾಡ್ರಿ, ನಾವು ಸಾಮಾನು ಕೊಂಡು ಕೊಡ್ತೀವೋ ಅಂದ್ರು. ಸಾಮಾನು ಕೊಂಡು ಕೊಡ್ತೀವಿ ಅಂದ್ರು. ಅಂತ ಬ್ಯಾಡ್ರಿ ನಾವು ತಗೋತೀವಿ ಅಂದ್ವಿ. ಅರ್ಧಕ್ಕಾಗಿ ಒಂದು ಸ್ವಲ್ಪ ರೊಕ್ಕ ಕೊಟ್ರು ಅವ್ರು. ನಾವು ಸಾಮಾನು ತಯಾರು ಮಾಡಿದೀವಿ. ಮಾಡಿ 4 ಮಂದಿ ತಯಾರಾದೀವಿ. ಒಟ್ಟು 4 ಮಂದಿ ತಯಾರಾದ್ರಿ. ಭೀಮಪ್ಪ, ಚೆನ್ನಪ್ಪ, ಮಹದೇವ, ನನ್ನ ಹೆಸರು ಮಲ್ಲಪ್ಪ. 4 ಮಂದಿ ತಯಾರಾಗಿ ಕಡಿದಾಕ ಒಬ್ಬ ಮುತ್ಯ ಬಂದಿದ್ದು ಕಲ್ಸವ. ಅವರು ಇಲ್ಲಿ ಅವ್ರ ಅಡ್ರೆಸ್ ಕೊತ್ತನೂರು ಗೋವಿಂದಪ್ಪ. ಅವರು ನಮಗ್ ಕಲ್ಸಿರ. ಅದ್ ಕಲ್ತ ನಾವು ಇದನ್ನ ತಯಾರು ಮಾಡಿ ಬಾರಿಸೋದ್ ತರ್ದಿದೀವು. ಆಮ್ಯಾಗ ಅವ್ರೆಲ್ಲ ತಿರ್ಕೊಂಡು ನಾವು ನೋಡೋದನ್ನ ಹಳಿ ಮೇಲ್ದಾಗ ಈ ಹೊಸ ಮೇಳ ತಯಾರು ಮಾಡಿದೀವಿ. ಅವ್ರನ್ನ ಕೇಳ್ರಿ, ಇದ್ದಾರೆ ಎಲ್ಲಾರು ಕರೀರಿ. ಹೊಸ ಮೇಳ ತಯಾರಾಗೈತಿ. ಎಷ್ಟು ವರ್ಷ ಆಯ್ತ್ರಿ ಚಾಲೂ ಮಾಡಿದ? ಇದು 30 ವರ್ಷ ಆಗಿರೋದು. 30 ವರ್ಷದಿಂದ 30 ವರ್ಷದ ಹಿಂದ, 30 ವರ್ಷ ಒಳಗಿಲ್ಲ, 30 ವರ್ಷದ ಹಿಂದ, 40 ವರ್ಷದಿಂದ ಕರಡಿ ಮಜಲು ಹೇಗೆ ಬರುತ್ತೆ ಅಂದ್ರೆ, ವಿರಕ್ತ ಮಠದಲ್ಲಿ ನಂದಿಕೋಲು ಅಂದ್ರೆ ನಂದಿ ಧ್ವಜ ಬರುವ ಮುಂಚೆ ಇದು ಕರಡಿ ಮಜಲನ್ನ ವಾದ್ಯಗೋಷ್ಠಿ ಹೇಳ್ತಾವ. ವಿರಕ್ತ ಮಠದಿಂದ ಏನು ನಂದಿಕೋಲ ಮುಂಚೆ ಗುಗ್ಗಳ ಹೇಳತ್ತೆ, ಅದೊಂದು ವೇಷ. ಗುಗ್ಗಳವನ್ನ ಹೇಗೆ ಸೋಂಗ ಅಂದ್ರೆ ವೇಷ, ಅದನ್ನ ಹಾಕೊಂಡು ವಿರಕ್ತ ಮಠದಿಂದ ಶಿವನ ಗುಡಿಗೆ ಹೋಗುವವರಿಗೆ ಯಾವುದೇ ಪಲ್ಲಕ್ಕಿ ಉತ್ಸವ ನಡೆಯುವುದಿಲ್ಲ. ಅವರು ಮೊದಲ ಏನ್ ಮಾಡ್ತಾರೆ, ವಿರಕ್ತ ಮಠದವರು ಬಂದು ಇಲ್ಲಿ ತಾಂಬೂಲ ಅಡಿಕೆಯನ್ನು ಕೊಟ್ಟಾಗ ಈ ಗುಗ್ಗಳು ಇದು ಕರಡಿ ಮಜಲ ಇಲ್ಲಿ ಎಲ್ಲಾ ಸನಾದಿ ಹಿಡ್ಕೊಂಡು ಶೆಹನ ಹಿಡ್ಕೊಂಡು ಈ ಎಲ್ಲ ತಾಳ ಬಾರಿಸೋರು ಎಲ್ಲರೂ ಸಿದ್ಧರಾಗಿ ಮಠಕ್ಕೆ ಹೋಗಿ ಅಲ್ಲಿಂದ ಶಿವನ ಗುಡಿಗೆ ಹೋಗುವಂತ ಈ ಸಂಪ್ರದಾಯ ಇಂದಿಗೂ 40 ವರ್ಷದಿಂದ ಬೆಳ್ಕೊತ ಬಂದಿದೆ. ಇನ್ನೂ ನಿಮ್ಮ ಸೇವೆ ಹಿಂಗೆ ಬರಲಿ. ನಿಮ್ಮ ಈ ತಂಡದೊಳಗ ಎಷ್ಟು ಜನ ತಯಾರು ಮಾಡಿಬಿಟ್ಟಿದ್ರಿ? ಈಗ ಹೆಂಗ ಎಷ್ಟು ಮಂದಿ ಅದಾರ ಈಗ? ನಿಮ್ಮ ಈಗ ಸದ್ಯಕ್ಕ ನಾವೊಬ್ಬನ ಹಳಿ ಮ್ಯಾಲ ಈಗ 4 ಮಂದಿ ಅದಾರ. ಆ ಹಾದಿ ಮ್ಯಾಗ ನಾವ್ ನೋಡ್ಕೊತ ಬಂದವ್ರಿ. ಈ ರೀತಿ ಕಲಿ, ಈ ರೀತಿ ಬಿಡುವತ್ತು ಅನ್ನೋದನ್ನ ಎಲ್ಲ ನಮ್ಗೆ ಹಾಕಿ ಕೊಟ್ಟ ಹಾದಿ ಒಳಗೆ ನಾವು ನೋಡ್ಕೊತ ಬಂದಿದ್ದು. ನಮ್ಮೂರ್ ಸಂಸ್ಕಾರ ಏನೈತಂದ್ರ, ನಮ್ ಗೂಗಲ್ ಮೇಟಿಗೆ ಹತ್ತೋದಕ್ಕ ಇದಕ್ಕೆ ನಾವು ಗೂಗಲ್ ಇರ್ತೀವಿ. ಗೂಗಲ್ ಅವ್ರಿಗೆ ಕರಡಿ ಮಜಲು ಬೇಕು. ಈ ಕರಡಿ ಮಜಲು ಅನ್ನುವ ತಂಡದಲ್ಲಿ
ಕನಿಷ್ಠ ಅಂದ್ರು 7 ಜನರಿಂದ 11 ಜನ ಬೇಕಾಗ್ತದೆ. ಕರಡಿ ಮಜಲಿನಲ್ಲಿ ಮುಖ್ಯ ಒಂದು ವಾದ್ಯ ಇದ್ರೆ 2 ವಾದ್ಯ ಡೊಳ್ಳಿನ ಆಕಾರದಲ್ಲಿ ಬರುತ್ತೆ. ಮುಂದೆ ಸನದಿ ಒಂದು ಬರುತ್ತೆ, ಅಂದ್ರೆ ಸ್ಥಿತಿ ಅಂತ ನಾವು ಕರಿತೀವಿ. ಅದು ಈ ಎಲ್ಲಕ್ಕೆ ಅದು ಒಂದು ಸಪೋರ್ಟ್ ಆಗಿರ್ತಕ್ಕಂಥ ಸೂತ್ರಧಾರ ಅದೇ ಸನಾದಿ ಸೂತ್ರಧಾರ. ಅದರ ಜೊತೆಗೆ ಶೆಹನಾಯಿಯನ್ನ ನುಡಿಸುವಂತ ಕಲೆ ನಮ್ಮೂರಿನ ಕಲಾವಿದರು ರಾಜು ಶಿವಪ್ಪ ಭಜಂತ್ರಿ ಅಂತೇಳಿ ಇವತ್ತು ನಮ್ಮ ಜೊತೆ ಇದ್ದಾರೆ. ರಾಜು ಶಿವಪ್ಪ ಭಜಂತ್ರಿ ಅಂತೇಳಿ. ಸರ್, ತಾವು ಈ ಶೆಹನಾಯಿನ ಎಷ್ಟು ವರ್ಷದಿಂದ ನೋಡ್ಸ್ಕೊತ ಬಂದಿರಿ? 15 ವರ್ಷ ಆಯ್ತು. ಮೊದಲು ಇದನ್ನ ಶೆಹನಾಯಿನ ಬೆಳಕಿಗೆ ತಂದವರು ನಮ್ಮೂರಿನ ಹಿರಿಯರಾದಂತ ಸತ್ಯಪ್ಪ ಕಾಕ ಭಜಂತ್ರಿ ಅಂತೇಳಿ. ನಾನು ಇವತ್ತು ತೊಟ್ಟಂತ ಶರ್ಟು ನಾವು ಸಣ್ಣಗಿದ್ದಾಗ ನೋಡಿದೀವಿ, ಅವರೊಬ್ಬರೇ ಹಾಕೋತಿದ್ರು ನಮ್ಮ ಊರಲ್ಲಿ. ಅದನ್ನ ನೋಡ್ತಾ ಇದ್ವಿ, ಏನಪ್ಪಾ ಇದನ್ನ ಬಾರಿಸ್ತಾರೆ, ಶೆಹನಾಯಿ ಹೇಗ್ ಬಾರಿಸ್ತಾರೆ ಅಂತೇಳಿ ನಮ್ ಕುತೂಹಲ ಇರ್ತಿತ್ತು. ಅವ್ರು ಕೋಟ್ ಹಾಕೊಂಡ್ ನಿಂತ್ರೆ ಎಂತ ವಿದ್ವಾಂಸರು ಗಾಯಕರು ತಲೆಗೆ ತೋತಿದ್ರು. ಅಷ್ಟು ರಾಗಬದ್ಧವಾಗಿ ನುಡಿಸೋರು ಅಂದ್ರೆ ಶೆಹನಾಯಿ ಸತ್ಯಪ್ಪ ಕಾಕ ಭಜಂತ್ರಿ ಅಂತೇಳಿ. ಅವರ ನೆನಪು ಇವತ್ತು ಉಳಿಸ್ಕೊಂಡು ಹೊಂಟಿದಾರ. ಶಿವಪ್ಪ ಭಜಂತ್ರಿ ಅವರಂತ ಬಂದವರೇ ರಾಜಶೇಖರ ಶಿವಪ್ಪ ಭಜಂತ್ರಿ. ಶೆಹನಾಯಿ ಜೊತೆಗೆ ಕ್ಲಾರಿನೆಟ್ ನುಡಿಸ್ತಾರೆ. ಯಾರಾದ್ರೂ ನೀವು ಅದರಲ್ಲಿ ರಾಗಗಳನ್ನ ತಿಳ್ಕೊಬೇಕಾದ್ರೆ ಖಂಡಿತವಾಗಿ ಬನ್ನಿ. ಕರಡಿ ಮಜಲಿನಲ್ಲಿ ಈ ಮೇಳದಲ್ಲಿದ್ದಾರೆ. ಪ್ರತಿ ವರ್ಷ ಕೊನೆಯ ದಿನ ಶಿವಪಾರ್ವತಿ ಜಾತ್ರೆ ಕೊನೆಗೆ ಹೋಗುವಂತ ಸೇವೆ ಇರುತ್ತೆ. ಗುಗ್ಗಳ ಸೋಂಗ್ ಅಂತ ಕರಿತೀವಿ. ಕರಡಿ ಮಜಲಿನಲ್ಲಿ ಇರ್ತಾರೆ. ಪ್ರತಿ ವರ್ಷ ದೇವರ ಗದ್ದುಗೆ ಅಂದ್ರೆ ಪ್ರತಿಷ್ಠಾಪನೆ ಮಾಡುವಾಗ ಇವರೇ ಬೇಕು. ಮಂಗಲವಾದ್ಯ ಇಲ್ಲದೆ ದೇವರ ಪ್ರತಿಷ್ಠಾಪನೆ ಆಗಲ್ಲ, ಬೇಕೆ. ಹಿಂಗಾಗಿ ಮಂಗಲವಾದ್ಯ ನುಡಿಸೋರು ಉಚಿತವಾಗಿ ಸೇವೆ, ಅದು ಯಾರು ದುಡ್ಡು ಕೊಡಲ್ಲ. ಹಿಂಗಾಗಿ ಅಂತ ಸೇವೆಯನ್ನ ನಿರಂತರವಾಗಿ 5 ಸಲ ಪೂಜೆ ಆಗತ್ತೆ, ಪ್ರತಿಷ್ಠಾಪನೆ ಆಗಿ ಮತ್ತೆ ಮರಳಿ ಗದ್ದುಗೆಗೊಳ್ಳುವವರೆಗೆ ಇವ್ರ ಸೇವೆ ಆಗತ್ತೆ. ನೀವು ಕೂಡ ಅವ್ರು ನೋಡಿ. ಈಗ ಅವರು ಸಿದ್ಧತೆಯನ್ನ ಮಾಡ್ಕೊತಾ ಇದ್ದಾರೆ. ನಿಮ್ಗೆ ಅದ ಕಲೆ ಹೇಗೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಈ ಕರಡಿ ಮಜಲಿನಲ್ಲಿ ಮುಖ್ಯ ಕಲಾವಿದರು. ಹೀಗಾಗಿ ಕಲೆಯನ್ನ ಮೈಗೂಡಿಸ್ಕೊಂಡಂತವ್ರು ತುಕಾರಾಮ್ ಭೀಮಪ್ಪ ಕಂಬಾರ್ ಅಂತ ಕರಿತೀವಿ. ಸರ್, ತಾವು ಈ ಕರಡಿ ಮಜಲನ್ನ ಎಷ್ಟು ವರ್ಷದಿಂದ ಆರಂಭಿಸಿದಿರಿ? ನೋಡ್ರಿ ಸರ್, ಸಣ್ಣಗಿಂದ. ಯಾಕೆ ಸಣ್ಣಗಿಂದ ಬಂದಾರ ಅಂದ್ರ ಈ ಸಂಗೀತ ಚಾಲು ಆಗಿದೆ. ಯಾಕ ಈ ಸಣ್ಣಗಿದ್ದ ಬಂದೈತಿ ಅಂದ್ರ ಈ ನಮ್ಮ ಈ ಹಾರ್ಮೋನಿಯಂ ಕಲಿ ಹಿಡಿದು ತಬಲಾ ಕಲಿ ಹಿಡಿದು ಹುಟ್ಟಿದ್ದೇ ನಿಡೋನಿ ಗ್ರಾಮದ ಭೀಮಪ್ಪ ಕಂಬಾರ್ ಅವರ ಮನೆತನದಲ್ಲಿ. ಅಧ್ಯಾತ್ಮ ಹುಟ್ಟಿದ್ದೇ ಕಂಬಾರ ಭೀಮಪ್ಪ ಕಾಕನ ಮನೆಯಲ್ಲಿ. ಏನ ಇದ ಸಂಗೀತಗಾರರು ಕಲಾವಿದರು ಎಲ್ಲ ಹೊರಗ್ ಬರ್ಬೇಕಾದ್ರೆ ಅವರೇ ಮುಖ್ಯ ಕಾರಣ. ಎಲ್ಲ ಕಲಾವಿದರನ್ನ ಆಶ್ರಯ ಕೊಟ್ಟಂತದ್ದು ಭೀಮಪ್ಪ ಕಾಕ ಕಂಬಾರ್ ಅಂತೇಳಿ. ಅವರ ಚಿರಂಜೀವಿಗಳು ಇವತ್ತು ಈ ಕಲೆಯನ್ನ ಮುಂದುವರ್ಸ್ಕೊಂಡು ಹೊಂಟಿದ್ದಾರೆ. ಇವರು ತುಕಾರಾಮ್ ಕಂಬಾರ್ ಅಂತೇಳಿ. ಹೀಗಾಗಿ ಇವರು ಈ ಕರಡಿ ಮಜಲಿನ ಮುಖ್ಯ ವಾದ್ಯ ಬಳಸ್ತಿರಲ್ಲ ನೀವು, ವಾದ್ಯ ಬಾರಿಸೋ ಜೊತೆಗೆ ಇವತ್ತು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹೆಸರಾದಂಥವ್ರು ಮನೆಯಲ್ಲಿ ಇರಲ್ಲ. ಇವರು ಪ್ರಖ್ಯಾತ ಡೋಲಕ ವಾದಕರು, ತಬಲಾ ಮಾಂತ್ರಿಕರಾಗಿ ಹಲವಾರು ನಮ್ಮ ಪಾರಿಜಾತ, ಸಂಗ್ಯಾಬಾಳ, ಹಲವಾರು ಈ ಬಯಲಾಟಗಳು, ಪೌರಾಣಿಕ ನಾಟಗಳಲ್ಲಿ ಬಾರಿಸ್ಲಿಕ್ಕೆ ಎತ್ತಿದ ಕೈ. ಇವರ ಹಾಕುವಂತ ಬೋಲ್ಗಳು, ಇವರು ಹೊಸ ಕಂಪೋಸ್ಗಳನ್ನ ನೋಡಿದ್ರೆ ಜನ ಏನ್ ಬಾರಿಸ್ತಾರ ಅನ್ನೋದು ಯಾರಿಗೂ ಗೊತ್ತಾಗದಂತ ಅದ್ಭುತ ತಬಲಾ ವಾದಕರಾಗಿ ಡೋಲಕದಲ್ಲಿ ಮಿಂಚ್ತಾ ಇದ್ದಾರೆ. ನೀವೆಲ್ಲ ನಾಟಕದಲ್ಲಿ, ಪ್ರತಿ ನಾಟಕದಲ್ಲಿ, ಪೌರಾಣಿಕದಲ್ಲಿ ನಮಗೆಲ್ಲ ಸಿಗ್ತಾರೆ ಇವರು. ಈ ಕಲೆ ಉಳಿಲಿ ಅಂತೇಳಿ ಅವ್ರಿಗೆ ಕೂಡ ಹಚ್ತೀವಿ. ಇವರು ಕೂಡ ನಮ್ಮ ಭೀಮಪ್ಪ ಕಂಬಾರ್ ಅವರ ಚಿರಂಜೀವಿಗಳು. ಹಿಂಗಾಗಿ ಇವರು ಕೂಡ ಬಾಲ್ಯದಿಂದ ಈ ತಾಳಗಳನ್ನ ಬಾರಿಸುವುದು ಮತ್ತೆ ಕರಡಿ ಮಜಲನ್ನ ಬಾರಿಸೋದ್ರ ಜೊತೆಗೆ ಅದ್ಭುತ ಕಲೆಯನ್ನ ಜೊತೆಗೆ ಜೈನ ಧರ್ಮದ ಕಮಂಡಲಗಳನ್ನ ತಯಾರಿಸಲಿಕ್ಕೆ ಯಾರಿಗೆ ಬರದಂತ ಈ ವಿದ್ಯೆ ಅದು. ಎಲ್ಲರೂ ಕೇಳ್ತಾ ಇದಾರೆ. ಕಮಂಡಲ ಅಂದ್ರೆ ಮಂದಿರ ಅಂತೇಳಿ ನಾವು ಕರಿತೀವಿ. ಕಮಂಡಲ ಇಲ್ಲಿವರೆಗೂ ಯಾರು ಮಾಡದಂತ ಕಲೆಯನ್ನ ಇವರು ಅದನ್ನ ಮಾಡಿ ಕೊಟ್ಟು ಇಡೀ ನಮ್ಮ ಭಾರತಕ್ಕೆ ಹೆಸರು ತಂದು ಕೊಟ್ಟಂತವ್ರು ಶ್ರೀಶೈಲ್ ಕಂಬಾರ್ ಅವರು. ನಮ್ಮ ಸ್ನೇಹಿತರು ಶಿವರಾಯ ಮಲ್ಲಪ್ಪ ಬಡಿಗೇರ್ ಅಂತೇಳಿ ಅದ್ಭುತ ವಾಗ್ಮಿಗಳು, ಅದ್ಭುತ ಧಾರ್ಮಿಕ ಚಿಂತನಗಾರು,
ದಾರ್ಶನಿಕ ಚಿಂತನಕಾರು, ಜೊತೆಗೆ ಭಜನಾ ಪದಗಳನ್ನ ಹಾಡುವಂತ ನಾವು ಅವ್ರ ಜೊತೆ ಕಲಿತಾ ಇರ್ತೀವಿ. ಹೀಗಾಗಿ ಅವರ ಧ್ವನಿ ಒಳ್ಳೆಯ ಒಂದು ಫರ್ನಿಚರ್ ಕೆಲಸಗಳನ್ನ ಮಾಡುತ್ತಾ ಈ ಧಾರ್ಮಿಕ ಕಾರ್ಯವಾದಂತ ಕರಡಿ ಮಜಲಿನಲ್ಲಿ ಕಲೆಯನ್ನ ಗುರುತಿಸಿಕೊಂಡಿದ್ದಾರೆ. ಸರ್, ಈ ಕಲೆ ಉಳಿಬೇಕಾದ್ರ ಏನ್ ಮಾಡ್ಬೇಕು ನಾವು? ಈಗ ನಾವೇನಂದ್ರೆ ನಮ್ಮ ಪೂರ್ವಿಕರು ಹೇಳಿದ್ರಲ್ಲ, ನಮ್ಮ ಅಪ್ಪ ನಮ್ಮ ದೊಡ್ಡಪ್ಪ ಕಲೆ ಉತ್ಪತ್ತಿ ಆಗಿದ್ದ ನಮ್ಮ ದೊಡ್ಡಪ್ಪ ಮನ್ಯಾಗ. ಅಯ್ಯೋ ತುಕಾರ ಮತ್ತು ಅದ್ರ ನಂತರ ನಾವು ಅದನ್ನ ಕೊಲ್ಲಬಾರ್ದು, ಮುಗ್ಗಿಸಬಾರ್ದು ಅನ್ನುವಂತ ರೀತಿಯಿಂದ ಹಾಕಿದ್ವಿ. ಇವತ್ತಿನ ದಿನ ಮೊದಲಿರ್ತಕ್ಕಂಥ ಏನ್ ಕಿಮ್ಮತ್ತಿತ್ತು ಒಂದು ಮೊದಲು ತಿಳಿತಾರೆ 4 ಮಂದಿ ಕೂತ್ ನೋಡ್ತಿದ್ರು. ಈಗ ಯಾರು ನೋಡಂಗಿಲ್ಲ. ಇವತ್ತಿನ ದಿನ ಕಲಾ ಉಳಿಸ್ಕೊಂಡು ಹೋಗ್ಬೇಕು, ಅದು ಬೆಳೆಸ್ಕೊಡ್ಬೇಕು ಅನ್ನೋ ವಿಚಾರದಿಂದ ನಾವು ಅದಕ್ಕೆ ಬೆನ್ನತ್ತೀವಿ. ಅವನಂತ ವಿದ್ಯೆ ನಮ್ಗಿಲ್ಲ, ನಮ್ನೆಲ್ಲ ಜಕ್ಕೊಂಡ್ ಹೊಂಟಾನವ. ನಮ್ ಟೀಮ್ ಲೀಡರ್ ಅವನೇ ಲೀಡರ್. ಅವ್ ಏನೋ ಮೂಕ ಆದ ತಿಳ್ಕೊಡಿ, ನಾವೆಲ್ಲ ಮೂಕ ಹಂಗೈತಿ. ಅಂದ್ರ ಹಿಂದೆ ನಡೆದಿರ್ತಕ್ಕಂಥ ಪ್ರವೃತ್ತಿ ಇರ್ತಿ ಸಂಸ್ಕಾರ, ಅದ್ರ ಮುಗ್ಗಿಸಬಾರ್ದು. ಶಿವನ್ ಗುಡಿ ಹೋಗ್ತೀವಿ, 40 ವರ್ಷ ಶಿವ ಮಾಡ್ತಾರ, 10 ರೂಪಾಯಿ ಕೊಡಂಗಿಲ್ಲ. ಇಲ್ಲಿ 8 ಮಂದಿ ಇರ್ತೀವಿ ನಾವು. ಇಲ್ಲಿ ಏನು ಒಂದ್ 100 ರೂಪಾಯಿ ಇಲ್ಪ ಖುಷಿ ಆಯ್ತು ಕೊಡ್ಬೇಕಲ್ಲ. ದೇವ್ರ ಆಶೀರ್ವಾದ ಮಾಡ್ಕೊಂಡು ಏನ್ ಶಿವ ಮಾಡಕತ್ತೇವೆ ಹೊಂಟಿವ. ಹಿರಿಯರ್ ಮಾಡ್ಕೊತ ಬಂದ್ರೆ ನಾವ್ ಮಾಡ್ಕೊತ ಹೊಂಟಿವಿ. ಹೌದಾ? ಅದ್ರೊಳಗೆ ಏನು, ಈ ಕಲೆಗೆ ಕಿಮ್ಮತ್ ಸಿಗತಕ್ಕಂತ ವ್ಯವಸ್ಥೆ ಇರುತ್ತಲ್ಲ, ಆ ವ್ಯವಸ್ಥೆ ಬೆಳಿಬೇಕು. ಈ ವ್ಯವಸ್ಥೆ ಬೆಳಿಬೇಕು ಹೆಂಗಂದ್ರ ನಿಮ್ಮಂತ ಮಾಧ್ಯಮದ ಸ್ನೇಹಿತರಿಂದ ಬೆಳಿಬೇಕು. ಹೌದಾ? ಈಗ ಪ್ರವೃತ್ತಿ ಅಂದ್ರ ಪ್ರವೃತ್ತಿ ಬೇರೆ, ವೃತ್ತಿ ಬೇರೆ. ವೃತ್ತಿಯನ್ನ ಪ್ರವೃತ್ತಿ ಮಾಡ್ಕೊಳ್ತಾರ ನಮ್ಮ ತಮ್ಮ, ನಾವ್ ಆತು, ನಮ್ಮ ಮಗ ಆತು, ನಮ್ಮ ಅಣ್ಣ ಆತು, ನಾವು ಪ್ರವೃತ್ತಿ ಮಾಡ್ಕೊಂಡ್ ಮಾಡಿದ್ವಿ. ವೃತ್ತಿನ ಅವನ್ನ ತಿಳ್ಕೊಳ್ಳೋಣ ನಾವು. ಹೌದ್ರ? ಅದಕ್ಕೆ ನಾನು ಹೇಳ್ತು, ಇದಕ್ಕೊಂದು ಸ್ವಲ್ಪ ಬೆಲೆ ಬೇಕು, ಕಿಮ್ಮತ್ ಬೇಕು, ಒಂದು ವೇದಿಕೆ ಬೇಕು. ವೇದಿಕೆ ಬೇಕು. ಈಗ ಕಲಾದೇವಿ ಎಲ್ಲರೂ ಕರೆಯಾಗಿಲ್ಲಕ್ಕಿ, ಎಲ್ಲಾರು ಕರೆಯಾಗಿಲ್ಲ ಅಂದ್ರೆ ಏನು, ಎಲ್ಲಾರು ಕರ್ಕೊಳಾಗಿಲ್ಲ, ಎಲ್ಲರೂ ಕರಿತಾಳ. ಕೆಲವೊಂದು ಮಂದಿ ನಟಿ ಅದು ಗೊತ್ತಾಗ ಅಂತವ್ರು ನಮ್ಮ ತಮ್ಮ ಆಕಿನ ಆಕಿ ಕಲಾದೇವಿ ಇವ್ನು ಎತ್ಕೊಂಡ 1000 ಮಂದಿ ಕರಿತಾಳ. ನೋಡ್ತಾಗ ತಬಲಾ ಬಾರ್ಸೋದು ನಾವು ಹುಚ್ಚಾಕಿವ್, ನಾವು ಪಂಚಾಳ. ನೀವು ತಬಲಾ ಬಾರ್ಸೋದು ನಮಗೆ ಹುಚ್ಚಿಡಿದೈತಿ ಅಂತ ಪದ್ಧತಿ ಅವ್ನು ಬಾರಿಸ್ತಾನ. ಇನ್ನು ಕೆಲವೊಂದು ಮಂದಿ ಅವ್ನು ನೋಡಿದ್ರೆ ಬಾಯಿ ಬಳ್ಬಿಟ್ಟು 6 ಮಂದಿ ಬಾಯಿ ಬಳ್ಬಿಡ್ತು, 6 ಮಂದಿ ತಬಲಾ ಬಾರಿಸ್ತಾನ. ಅಂತ ವಿದ್ಯೆ ಬತ್ತವ್ ಬರ್ಬೇಕು. ನಾನು ಕಲಿತು ನಾನು ಬರ ಯಾವ ತೊಡೋ ಕೈ ನನಗೆ ಬರಂಗಿಲ್ಲ. ಅದಕ್ಕೆ ನಾ ಏನ್ ಹೇಳ್ತಂದ್ರ ದುಡ್ದಾನವ ಇವಾಗೈತಿ, ಅವ್ನು ದುಡ್ಲಿ, ನಾವು ದುಡ್ಲಿ, ನಾವು ಏನ್ ಹಾಕೋತ ಸ್ವಲ್ಪ ಪರಿಶ್ರಮ ಹಾಕಿದ್ವು. ಈ ಬೆಲೆಗೆ, ಈ ಕಲೆಗೆ ನಾವೇನ್ ದುಡಿತೀವಿ, ದುಡಿಮೆಗೆ ಬೆಲೆ ಸಂಸ್ಕಾರ ಬೆಳಿಬೇಕಾಗಿ ನಾ ಹೇಳ್ತು. ಇಲ್ಲಿನ ವಿಶೇಷ ಏನಂದ್ರೆ ನಿಡೋಣಿ ಗ್ರಾಮದಲ್ಲಿ 40 ವರ್ಷದಿಂದ ಯಾವುದೇ ಸೇವೆ ಮಾಡಿದ್ದಾರೆ. 800 ವರ್ಷಗಳ ಇತಿಹಾಸ ನಾವು ತೆಗೆದು ನೋಡಿದಾಗ ಇಲ್ಲಿ ಆಯಾ ಮಂಟನಕ್ಕೆ ಒಂದು ಜವಾಬ್ದಾರಿನ ವಹಿಸ್ಕೊಟ್ಟಿದ್ದಾರೆ. ಯಾಕಂದ್ರ ಪ್ರತಿ ವರ್ಷ ಜಾತ್ರೆಗೆ ಅವ್ರ ಬಾ ಇವ್ರ ಬಾ ಕರೆಯುವಂತದ್ದು ಏನೂ ಇಲ್ಲ. ಅವ್ರ ಟೈಮ್ ಬಂದಾಗ 2:30 ಗಂಟೆಗೆ ವಿರಕ್ತ ಮಠದಿಂದ ಬೀಳಿದೆಲೆ ಕೊಡ್ಬೇಕು, ತಾಂಬಲು ಕೊಡ್ಬೇಕು. ಅವರು ವಿರಕ್ತ ಮಠಕ್ಕೆ ಹೋಗಿ ಶಿವನ ಗುಡಿಗೆ ಇದನ್ನ ಕರಡಿ ಮಜಲು, ಈ ಗುಗ್ಗಳ ಸೊಂಗ ತಗೊಂಡು ಹೋಗಿ ಆ ಫಲಕ್ಕೆ ಮಾಡಬೇಕು. ಪ್ರತಿಯೊಂದಕ್ಕೆ ಇಲ್ಲಿ ಯಾರು ದುಡ್ಡು ಕೊಡಲ್ಲ. ಯಾವುದೇ ಇದು ಟ್ರಸ್ಟ್ ಏನು ಗೌಡ್ರ ಮಂಟನ ನಡೆಸ್ಕೊಂಡು ಹೋಗ್ತದೆ, ಅವ್ರು ದುಡ್ಡು ಕೊಡಲ್ಲ. ಸೇವೆ ಮಾಡೋದ ಕರೆಕ್ಟ್ ಟೈಮ್ ಕೈ ಆಶೀರ್ವಾದ ಕೊಡ್ಬೇಕು. ಆ ಸೇವೆ ಪ್ರತಿಫಲ ಏನ್ ಕೊಡ್ತಾನೋ ಅದೇ ನಾವು ತಗೊಂಡ್ ಬರ್ತೀವಿ. ಅವ್ರು ಕೊಡೋದು ಕೊನೆಯಲ್ಲಿ ಒಂದು ಕಾಯಿಯ ಫಲವನ್ನ ಕೊಡ್ತಾರೆ ಅಷ್ಟೇ ಹೊರತು ಇಲ್ಲಿ ಯಾರಿಗೆ ದುಡ್ಡು ಕೊಡಲ್ಲ. ಏನಿಲ್ಲ, ನಾವ್ ಮಾತಾಡ್ತ ಅವ್ರು ನಮ್ಗೆ ಮುಂದಿನ ವರ್ಷ ದುಡ್ಡು ಕೊಡ್ಲಿ, ಈ ವರ್ಷ ದುಡ್ಡು ಕೊಡ್ಲಿ ಅನ್ನುವಂತ ವಿಚಾರ ನಾವು ನಿಷ್ಪಕ್ಷಪಾತವಾಗಿ ಯಾವುದೇ ಪಕ್ಷದಲ್ಲಿ ನಾವು ನಿಸ್ವಾರ್ಥ ಸೇವೆ ಮಾಡಿ. ಹೌದ್ರಾ? ಅವ್ರು ಈ ವರ್ಷ ರೊಕ್ಕ ಕೊಡ್ಲಿ, ಮುಂದಿನ ರೊಕ್ಕ ಕೊಡ್ಲಿ, ರೊಕ್ಕದ ಅಪೇಕ್ಷೆ ಅದು ನಾವು ನಿಸ್ವಾರ್ಥ ಸೇವೆ ಮಾಡ್ತೀವಿ. ಇನ್ನೂ ಒಂದು ಯಾವ್ದೋ ಕಾರ್ಯಕ್ರಮದಾಗ ಕಲಾವಿದ್ರ ಕಿಮ್ಮತ್ ಕೊಡ್ತಕ್ಕಂಥ ಪ್ರವೃತ್ತಿ ಗುರುತಿಸ್ಬೇಕು. ಕಲಾವಿದರು ಕರಡಿ ಮಜಲ್ ತಗೊಂಡ್ ಬಂದ್ರ ಅಂದ್ರ ಅವ್ರಿಗೆ ಆದರ ಸತ್ಕಾರ ಮಾಡ್ಬೇಕು. ಏನಪ್ಪ ಬಂದನೋ ಬಾರ್ಸ್ಕೊತ್ ಬಂದನೋ ಅಲ್ಲಿ ಕುಂಡ್ರು ಇಲ್ಲಿ ಕುಂಡ್ರು ಮಾಡ್ಬೇಕು, ಒಬ್ಬ ಗೌರವಿತ. ಯಾಕಂದ್ರ ಇದನ್ನ ಒಂದು ಉದಾಹರಣೆ ಹೇಳ್ತೀನಿ. ಸಂಡೂರಿನ ನವಾಬರ ಕಾಲದಲ್ಲಿ ನಮ್ಮ ಗೋರ್ಪಡೆ ಮಣಿತನದಲ್ಲಿ ಒಂದು ಸಂಭ್ರಮ ನಡೆದಿತ್ತು. ಆ ಸಮಯದಲ್ಲಿ ಮದವೇರಿದ ಆನೆ ಅದನ್ನ ಯಾರಿಗೂ ಹಿಡ್ಲಿಕ್ಕಾಗಲ್ಲ ಅಂತಾಗ ಸಮಯದಲ್ಲಿ ಕರಡಿ ಮಜಲು ಬರ್ಸಿದಾಗ ಆ ಕರಡಿಯ ಒಂದು ಗರ್ಜನೆಯಕ್ಕೆ ತನ್ನ ಮದವನ್ನ ಇಳಿಸಿದಂತ ಉದಾಹರಣೆ ಇವತ್ತು ಇತಿಹಾಸ ಪುಟಗಳಲ್ಲಿ. ಹೀಗಾಗಿ ಸಂಡೂರಿನ ರಾಜರು ಇವತ್ತು ಕೂಡ ಗೋರ್ಪಡೆ ಮನೆತನದಲ್ಲಿ ಕರಡಿ ಮಜಲು ಬರ್ಸ್ತಾ ಇದ್ದಾರೆ. ಹೀಗಾಗಿ ಆ ಉದಾಹರಣೆ ಹೀಗಾಗಿ ಕರಡಿ ಮಜಲು ತಾಯಿ ಅಂದ್ರೆ ಶಿವನ ಪಾರ್ವತಿಯ ಮದುವೆ ಸಂಭ್ರಮದಲ್ಲಿ ಬಾರಿಸಿದ. ಹಿಂದಿನ ಕಾಲದಲ್ಲಿ ಚಿಗರೆಯ ಚರ್ಮ, ಜಿಂಕೆಯ ಚರ್ಮನ ಬಳಸಿ ಮಾಡ್ತಾ ಇದ್ರು. ಇವತ್ತು ಪ್ರಾಣಿ ಹಿಂಸೆ ಆಗತ್ತೆ ಅಂತೇಳಿ ಅದು ನಮಗೆ ಸಿಗದಿದ್ದಾಗ ಹಲವಾರು ಬೇರೆ ಚರ್ಮಗಳನ್ನ ವಾದ್ಯವನ್ನ ಬಳಸಿ ಅದನ್ನ ಇವತ್ತು ಬಳಸ್ತಾ ಇದ್ದಾರೆ. ಇದು ಮೂಲ. ಹೀಗಾಗಿ ಒಟ್ಟು 3 ಇರುತ್ತೆ. ಒಂದು ಮುಖ್ಯವಾದದ್ದು ಕರಡಿ ಮಜಲು, 2 ಸಾತಿರುವಂಥದ್ದು ದಿಮ್ಮ ಅಂತ ಕರಿತೀವಿ, ಡೊಳ್ಳು ಅಂತ ಕರಿತೀವಿ. ಇವುದ್ರ ಜೊತೆಗೆ ತಾಳಗಳು,
ಬೋಲುಗಳು, ಕೆಲವೊಂದಿಷ್ಟು ರಾಗ ತಾಳದಲ್ಲಿ ಹಾಡಿದ್ರೇ ಕರಡಿ ಮಜಲು. ಶಹನಾಯಿ, ಶ್ರುತಿ, ತಾಳಗಳು ಒಟ್ಟು 7ರಿಂದ 11 ಜನ ಇದ್ದಾಗ ಕರಡಿ ಒಂದು ಮೇಳ ಆಗತ್ತೆ. ಇದು ಪರಿಪೂರ್ಣವಾದಂತ ಕರಡಿ ಮಜಲಿನ ನಮ್ಮ ಸಂಘ 40 ವರ್ಷದಿಂದ ಬೆಳ್ಕೊತ್ ಬಂದಿದೆ. ನಿಮ್ಮೂರಿಗೆ ಏನಾದರೂ ಈ ಕರಡಿ ಮಜಲ್ ಬೇಕಾಗಿದ್ರೆ ದಯವಿಟ್ಟು ನಿಮಗೆ ಒಂದು ನಂಬರನ್ನು ಕೊಡ್ತೀವಿ. ಆ ನಂಬರ್ಗೆ ಮಾಡಿದರೆ ಖಂಡಿತವಾಗಿ ನಮ್ಮೂರಿನ ಕಲಾವಿದರು ತಾಳಬದ್ಧವಾಗಿ ನಿಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ. ಪುರವಂತಿಕೆ ಇರ್ಬೋದು, ಹಲವಾರು ಜಾತ್ರೆ ಉತ್ಸವಗಳಲ್ಲಿ ಬಂದ್ ಮಾಡ್ತಾರೆ. ಹಾಗೆ ಇನ್ನೊಬ್ಬರು ನಮ್ಮ ನಿಡೋಣಿಯ ಅದ್ಭುತ ಕಲಾವಿದರನ್ನ ಇವತ್ತು ಕರಡಿ ಮಜನ ಇದ್ದಾರೆ, ಅವ್ರನ್ನು ಕೂಡ ನಿಮಗೆ ಪರಿಚಯ ಮಾಡ್ತೀನಿ. ಬನ್ನಿ. ನಮ್ಮೂರಿನ ಈ ಕರಡಿ ಮಜನಲ್ಲಿ ಇರುವಂತ ಕಲಾವಿದರು ರಮೇಶ್ ನಿಡೋರಿ ಅಂತ ಇದ್ದಾರೆ. ನಮಸ್ಕಾರ ಸರ್. ಇವರು ಕೂಡ ಮೊದಲು ಇವರು ಈ ಹಳ್ಳಿಯಲ್ಲಿ ಬಂದಂತ ಬ್ಯಾಂಜೋವನ್ನು ಕೊಟ್ಟು ಪ್ರಾರಂಭ ಆಗಿತ್ತು. ಯಾಕಂದ್ರೆ ಆರ್ಕೆಸ್ಟ್ರಾ ಯಾವೂ ಇದ್ದಿಲ್ಲ ಆ ಟೈಮ್ದಲ್ಲಿ. ಬ್ಯಾಂಗೋ ಅನ್ನೋದು ಒಂದು ಹೆಂಗೋ ಬ್ಯಾಂಗೋ ಆ ಟೈಮ್ದಲ್ಲಿ ಅದು ಈ ಕೀಬೋರ್ಡ್ ಬಂತದು. ಹೀಗಾಗಿ ಬುಲ್ಬುಲಿ ಅಂತ ಕರಿತೀವಿ ನಾವು. ಅದನ್ನ ಇವರು ಮನದಲ್ಲಿ ಇಟ್ಕೊಂಡು ನೋಡಿ ಪ್ರಾಕ್ಟೀಸ್ ಮಾಡಿ ಪ್ಯಾಡ ಮುಂದೆ ಅದು ಪ್ಯಾಡ್ ಆಗಿ ಬಂತು. ಯಾರು ಗುರುಗಳ ಕಲಿಸಿಲ್ಲ ಇವರಿಗೆ, ಗುರು ಇಲ್ಲದ ಕಲಿತ ವಿದ್ಯೆ. ಹೀಗಾಗಿ ಎಲ್ಲರೂ ಕಲಿಸಿದ್ದು ಅದೇ, ಗುರು ಯಾರನ್ನು ಮಾಡಿಲ್ಲ, ಎಲ್ಲವೂ ಇಲ್ಲೇ ಗುರುಗಳು ಹುಟ್ಟಿದ್ದು. ಇಲ್ಲಿ ಹುಟ್ಟಿದ ಕಲೆಯನ್ನ ತೋರ್ಸ್ಲಾಕ್ ಬಂದಿದ್ವಿ. ಈ ಕಂಬಾರ ಮನೆಯಲ್ಲಿ ಹುಟ್ಟಿದ್ದ ಎಲ್ಲವೂ ಇಲ್ಲೇ ಇದೆಲ್ಲ, ಅದನ್ನ ನಾವು ತೋರ್ಸ್ಲಾಕ್ ಬಂದಿದ್ವಿ. ಅವ್ರೆಲ್ಲ ಇಲ್ಲಿಂದ ಬುಲ್ಬುಲೆ ಕಲ್ತವ್ರು ಎಷ್ಟೋ ಜನ ಅದಾರ, ಹಾರ್ಮೋನಿ ಕಲ್ತು ಹೋದವರು ಇಲ್ಲೇ ಅದಾರ. ಅವ್ರ ಮರ್ತು ಹೋಗ್ಯಾರ ಇಷ್ಟ. ಕೆಲವೊಂದ್ ಜನ ಏನ್ ಮಾಡ್ತಾರ, ಮೂಲ ನಮಗೆ ಕಲಿಸಿದಾರ ಯಾರು, ಸರಿಗಮಪ್ಪ ನಾನು ಕಲ್ತಿಲ್ಲ ಬಾಳ, ಮರ್ತು ಬಿಡ್ತಾರ. ನಾವು ಮರ್ತಿಲ್ಲ, ನಾವು ಪ್ರತಿಯೊಂದು ವಿಷಯದಲ್ಲಿ ಹೇಳ್ತೀವಿ. ನಮಗೆ ರಾಮಕೃಷ್ಣ ಕಂಬಾರ್ ಅವರು ಈ ರಾಗ ತಾಳ ಬಗ್ಗೆ ನಮ್ಗೆ ಹೇಳ್ಕೊಟ್ರು. ನನಗೇನು ಗೊತ್ತಿದ್ದಿಲ್ಲ, ಸಂಗೀತ ಅಂದ್ರೆ ಏನು ಗೊತ್ತಿದ್ದಿಲ್ಲ. ಯಾಕಂದ್ರೆ ಗುರುವಿನ ಮರಿಬಾರ್ದು. ನಾನು ಎಷ್ಟೇ ದೊಡ್ಡ ಉಪಕರಣ ಕಲಿಬಹುದು, ಆದ್ರೆ ತಳ ಹಾಕಿ ಕೊಟ್ಟವ್ರು ನಮಗೆ. ನೋಡಪ್ಪ, ಇನ್ನೊಂದು ಮಾತು ಹೇಳಿದ್ರು ಅವರು, ಯಾವುದೇ ಕಾರ್ಯಕ್ರಮ ನಡೆದ್ರ ಮೊದಲಿಗೆ ರಾಗ ಯಾವ್ದು ಹಾಡ್ಬೇಡ, ರಾಗ ಯಮನ್ ಕಲ್ಯಾಣದೊಳಗೆ ನುಡಿಸಿ ಸ್ತೋತ್ರ ಮಾಡಿ. ಎಷ್ಟೋ ಜನ ಗೊತ್ತೇ ಇಲ್ಲ, ಬರ್ತಾರೆ ಬಂದು ಯಾವ್ದು ಚಾಂದ್ರಾಗ ಅಂದ್ರೆ ಹಂಸ ಧ್ವನಿ ಒಳಗ ಇವತ್ತು ಹಾಡ್ತಾ ಇದಾರೆ. ಎಂತದ ವಿಪರೀತ, ಅವರೇ ದೊಡ್ಡವರಾಗ್ತಾ ಇದ್ದಾರೆ. ಯಾವ ಸ್ತೋತ್ರ ಮಾಡ್ಬೇಕು, ಯಾವ ಪ್ರಕಾರದಲ್ಲಿ ಬೆಳಿಗ್ಗೆ ಅಂತ ಸ್ತೋತ್ರ ಮಾಡ್ಬೇಕು, ಇವೆಲ್ಲ ಮರ್ತು ಹೊಂಟಿದ್ದಾರೆ. ನಾವು ಬರ್ತಾರೆ, ನಾನು ಒಬ್ಬ ಭಜನಾಕಾರ ಬರ್ತಾರೆ, ಒಂದ್ ಹಾಡ ಹಾಡಿ ರಾಗ ಹಂಸಧ್ವನಿ ಒಳಗ. ಸರ್ ನಮ್ಮ ಮಾತು ಹೇಳ್ತೀನಿ, ಕೆಲವೊಂದು ರಾಗಗಳಿಗೆ ಕೆಲವೊಂದು ಟೈಮ್ ಅಂತ ಆ ಟೈಮ್ ಅದ ರಾಗನ ಮಾಡ್ಬೇಕು. ಸಂಗೀತದ ಇದು ಹಿಂಗಾಗಿ ಗುರುವಿನಲ್ಲಿ ಕಲಿತು ನೀವು ಹೋಗ್ರಿ, ಗೊತ್ತಾಗತ್ತೆ. ಎಷ್ಟೋ ಜನ ಏನ್ ಮಾಡ್ತಾರೆ, ಈಗ ಯಾರುಂಟು ಎರವಿನ ಸಂಸಾರ ಇಂಥವು ಎಲ್ಲ ಏನಂದ್ರೆ ವೈರಾಗ್ಯ ಪದಗಳು, ಶೋಕ ಗೀತೆಗಳನ್ನ ಎಷ್ಟೋ ಜನ ಹಾಡ್ತಾ ಇದ್ದಾರೆ. ಈಗ ಅವರಿಗೆ ಬೆಲೆ ಇದೆ. ಮೂಲ ಕಲಾವಿದರನ್ನ ಸಂಗೀತಗಾರಿಗೆ ಇವತ್ತು ಬೆಲೆ ಕೊಡ್ತಾ ಇಲ್ಲ. ನಮ್ಮ ಈ ಚಾನಲ್ ಮೂಲಕ ಕಲೀಲಿ. ಇವತ್ತು ಕೂಡ ನಮ್ಮ ರಮೇಶ್ ನಡುನಿ ಅವರು ಪ್ಯಾಡ್ ಅಂದ್ರೆ ಪ್ಯಾಡ್ ಅಂತ ಕರಿತೀವಿ, ರಿದಮ್ ಪ್ಯಾಡ್, ಅದರಲ್ಲಿ ಮಳಗಿದಂತವ್ರು. ರಿದಮ್ ಗಳನ್ನ ಎಲ್ಲ ಕಂಪೋಸ್ ಮಾಡುವಂತ ಕಲೆ ಇವರಿಗೆ ಒಲಿದಿದೆ. ಯಾರಿಗೂ ಗೊತ್ತಿಲ್ಲ ಕಂಪೋಸ್ ಮಾಡೋದಂದ್ರೆ ದೊಡ್ಡ ಸಾಮಾನ್ಯ, ಎಲ್ಲರೂ ಬಾರಿಸಬಹುದು. ಪ್ಯಾಡ್ ಅನ್ನ ರಿದಮ್ ಬ್ಯಾಂಕ್ ಗಳನ್ನ ಮಾಡುವಂತ ಕಲೆ ಇವರಿಗೆ ಕರಗತೈತಿ. ಹಲವಾರು ಆರ್ಕೆಸ್ಟ್ರಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಗುರು ಇಲ್ಲದ ಕಲ್ತಂತ ವಿದ್ಯೆ. ಹೀಗಾಗಿ ಯಾವುದೇ ಕೋರ್ಸ್ಗಳನ್ನು ಮಾಡಿಲ್ಲ ಅಂತ ಕಲಿತಂತ ರಮೇಶ್ ನಡುನಿ ಅವರು ಪ್ರಖ್ಯಾತಿಯನ್ನ ಪಡೆದಿದ್ದಾರೆ. ನಮಸ್ಕಾರ. ನಮ್ಮ ಗುರುಗಳು ಅವರು ರಾಮಕೃಷ್ಣ ಭೀಮಪ್ಪ ಕಂಬಾರ್ ಅಂತೇಳಿ ನಮ್ಮ ಗುರುಗಳು. ಇವತ್ತು ಅವ್ರ ಜೊತೆ ಸಮನಾಗಿ ನಿಂದಿರ್ಲಿಕ್ಕೆ ನಮಗಂತೂ ಇದು ಇಲ್ಲ. ಹಿಂಗಾಗಿ ನಮಗೆ ಸಂಗೀತ ಕಲಿಸಿದ ಗುರುಗಳು ಇದರದೆಲ್ಲ ಹಿಂದೆ ನಿಂತ ಅದಕ್ಕೆಲ್ಲ ಬೆಂಬಲವಾಗಿ ನಿಂತಿದ್ದಾರೆ. ಯಾವುದೋ ಹಾರ್ಮೋನಿ ಇರ್ಬೋದು, ಭಜನಾ ಕಾರ್ಯಕ್ರಮ ಇರ್ಬೋದು, ಡೊಳ್ಳಿನ ಕಾರ್ಯಕ್ರಮ ಇರ್ಬೋದು, ಹಲವಾರು ಕಲಾವಿದರು ಇವರ ಬಳಿ ಕಲಿಯಕ್ಕೆ ಬರ್ತಾರೆ. ನೀವು ಕೂಡ ಸಂಗೀತ ಬಗ್ಗೆ ತಿಳ್ಕೊಬೇಕಂದ್ರೆ ಇವ್ರನ್ನ ಸಂಪರ್ಕ ಮಾಡಂತ ಹೇಳ್ತಾರೆ. ನಮಸ್ಕಾರ.
ಶಂಕರಿಸಿ ಕೊಡವೆಗೆ ಬದಲಾಗಿ ಮತ್ತೊಂದು ಗದನ ತನ್ನಲ್ಲೇ ತಲ್ಲಣಿಸಿ ಬಳಿ ಪಡೆದು ಹೆಡಿನ ಬಡಿದು ಇದರಿಗೆ ನಿಂತಿರುವ ರಾಕ್ಷಸ ನೆಟ್ಟಲೆ ಮುರಿಮುರಿದು ಕುಳುಕುಳಿನ ಮಾಡಿ ಅಡ್ಡ ಹರತ ಹರತ ಕಾರತಿಯ ಮಾರಿಮ ಸಣ್ಣಿಯ ಗಂಡ ಮರದ ಹೊಟ್ಟೆಯಲ್ಲಿರುವ 360 ದೇವಾದ ದೇವಗಳ ಕಂಡ ಗದನ ಪ್ರಚಂಡ ಕಾಲಿಂಗ ರುದ್ರ